ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಕ್ಕಳನ್ನ ವಾಕಿಂಗ್ ಕರೆದೊಯ್ಯುವ ಪೋಷಕರೇ, ನೀವು ನೋಡ್ಲೇಬೇಕಾದಂತ ಸ್ಟೋರಿ ಇದು. ವಾಕ್ ಮಾಡುವಾಗ 5 ವರ್ಷದ ಮಗುವಿಗೆ ಹಾವು ಕಡಿದಿದೆ. ರಸ್ತೆಯಲ್ಲಿ ಹಾವು ಕಡಿತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗದೆ ನಂದರಾಮಯ್ಯನ ಪಾಳ್ಯದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೆಲಮಂಗಲದ ನಂದರಾಮಯ್ಯನ ಪಾಳ್ಯದ ಟೀಚರ್ಸ್ ಕಾಲೋನಿಯಲ್ಲಿ ರಸ್ತೆಯಲ್ಲಿ 5 ವರ್ಷದ ರಕ್ಷಾಗೆ ಕೊಳಕು ಮಂಡಲ ಹಾವು ಕಡಿತವಾಗಿದೆ. ಹಾಗಾಗಿ ಪೋಷಕರು ಎಚ್ಚರ ವಹಿಸಲೇಬೇಕು. ತಮ್ಮ ಮಕ್ಕಳನ್ನ ವಾಕಿಂಗ್ ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ತಂದೆ ರವಿಕುಮಾರ್, ತಾಯಿ ಆಶಾ ದಂಪತಿಗಳ ಪುತ್ರಿ ರಕ್ಷಾ ಸಂಜೆ ತಂದೆ ರವಿಕುಮಾರ್ ಜೊತೆಗೆ ರಕ್ಷಾ ವಾಕಿಂಗ್ ಅನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ತೆರಳುತ್ತಾ ಇರುವ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದೆ. ಮಗುವಿಗೆ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಕ್ಕಳನ್ನ ವಾಕಿಂಗ್ ಕರೆದುಕೊಂಡು ಹೋಗಬೇಕಾದ್ರೆ ಪೋಷಕರು ಎಚ್ಚರ ವಹಿಸಲೇಬೇಕು. ಇನ್ನು ಮಕ್ಕಳು ಮನೆಯ ಸುತ್ತಮುತ್ತ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗ್ಲೂ ಕೂಡ ಅಲರ್ಟ್ ಆಗಬೇಕು ಪೋಷಕರು. ರಸ್ತೆಯಲ್ಲಿ ಹಾವು ಕಡಿತದ ದೃಶ್ಯವನ್ನ ಒಂದು ಕಡೆ ನೀವು ಗಮನಿಸ್ತಾ ಇರಬಹುದು. ತಂದೆಯ ಜೊತೆಗೆ ಮಗಳು ವಾಕಿಂಗ್ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆ ಮಗಳಿಗೆ ಹಾವು ಯಾವ ರೀತಿಯಾಗಿ ಕಡಿತಿದೆ ಅಂತ ಹೇಳಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹಾವು ಕಡಿತದ ನಂತರದಲ್ಲಿ ಆ ಮಗು ಅಪ್ಪ ಎಲ್ಲಿದ್ದಾರೆ ಅಲ್ಲಿಗೆ ಓಡ್ ಹೋಗುತ್ತೆ. ಸದ್ಯ ಈಗ ಮಗುವಿಗೆ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಂದರಾಮಯ್ಯನ ಪಾಳ್ಯದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾಗಿ ಪೋಷಕರು ಸಣ್ಣ ಮಕ್ಕಳನ್ನ ವಾಕಿಂಗ್ ಅನ್ನ ಕರ್ಕೊಂಡು ಹೋಗಬೇಕಾದ್ರೆ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯನ್ನ ವಹಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗೋದಂತೂ ಪಕ್ಕ. ವಾಕ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ. ಕಾರ್ತಿಕ್, ವಾಕ್ ಮಾಡುವಾಗ 5 ವರ್ಷದ ಮಗುವಿಗೆ ಹಾವು ಕಡಿತವಾಗಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಆ ಮಗುವಿನ ಪರಿಸ್ಥಿತಿ ಹೇಗಿದೆ? ದಿವ್ಯದಾಸ್, ಏನು ನಿನ್ನೆ ಈ ಕೊಳಕಮಂಡಲ ಹಾವು ಕಡಿತಕ್ಕೆ ಒಳಗಾಗಿದ್ದ 5 ವರ್ಷದ ರಕ್ಷಾ ಎಂಬ ಮಗು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸದ್ಯ ಸಾವಿನಿಂದ ಈ ಒಂದು ಅದೃಷ್ಟವಶಾತ್ ಪಾರಾಗಿದೆ ಅಂತಾನೆ ಹೇಳ್ಬೋದು. ಸೂಕ್ತ ಚಿಕಿತ್ಸೆಯನ್ನು ನೀಡಿರುವ ವೈದ್ಯರು ಪ್ರಾಣಾಪಾಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಎಂಬುದನ್ನ ಖಚಿತಪಡಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಏನು ರಾತ್ರಿ ಹೊತ್ತು ತಂದೆಯೊಂದಿಗೆ ಊಟ ಮುಗಿಸಿದ ನಂತರ ತನ್ನ ಮನೆಯ ಬಳಿಯೇ ಒಂದು ವಾಕ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಮಗು ಆಟವಾಡುತ್ತಾ ರಸ್ತೆಯಲ್ಲಿ ಬರ್ತಿದ್ದಾಗ ಈ ಕೊಳಕಮ್ಮ ಮಂಡಲ ಹಾವು ಮಲಗಿರುತ್ತೆ. ಗೊತ್ತಿಲ್ಲದೆ ಮಗು ಅದರ ಬಳಿ ಹೋದಾಗ ಹಾವು ಕಚ್ಚಿರುವಂತಹ ಘಟನೆ ನಡೆದಿದ್ದು ಸದ್ಯ ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಈಗಿನ ವಾತಾವರಣಕ್ಕೆ ಹಾವುಗಳು ಈ ಒಂದು ಗಬೆಯಿಂದ ಹೊರಬರುವ ಸಂದರ್ಭ ಇದಾಗಿದ್ದು ಉರಗ ರಕ್ಷಕರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಎಲ್ಲೆಂದರಲ್ಲಿ ಹಾವುಗಳ ಉಪಟಳ ಹೆಚ್ಚಾಗ್ತಾ ಇದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತೆ ಪೋಷಕರಿಗೂ ಕೂಡ ತಿಳಿ ಹೇಳಿದ್ದಾರೆ. ನಿವೇದಾ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.